ಬರುವಂತಹ ಅಮಾವಾಸ್ಯೆ ಏನಿದೆ ಅದು 13 ವರ್ಷಗಳ ನಂತರ ಬಂದಿರುವಂತಹ ಸ್ಪೆಷಲ್ ಅಮಾವಾಸ್ಯೆ ಅನ್ನುವಂಥದ್ದು, ಶನಿ ಅಮಾವಾಸ್ಯೆ ಅನ್ನುವಂಥದ್ದು. ಸೊ ಏನಿದ್ರ ಅರ್ಥ, ಯಾವ ರೀತಿ ಇರುತ್ತೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶನೇ ದಿನಮಣೆ ಸೂನು ಅನೇಕ ಗುಣ ಸನ್ಮಣೆ, ಅರಿಷ್ಟಂ ಹರಮೇಭಿಷ್ಟಂ ಕುರುಮಾ ಕುರು ಸಂಕಟಂ. ನಿಮ್ಮ ಪ್ರಶ್ನೆ ಅತ್ಯಂತ ಉಚಿತವಾಗಿದೆ. ಈ ಪ್ರಶ್ನೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ವಿಷಯಗಳು ಏನಂತಂದರೆ, 16ನೇ ತಾರೀಕು ಮೇ ತಿಂಗಳು 2026ನೇ ಇಸ್ವಿ. ಅವತ್ತು ವಿಶೇಷವಾಗಿ ಸ್ಥಿರವಾಸರ ಅಂತ ಸಂಸ್ಕೃತದಲ್ಲಿ, ಅಂದರೆ ಶನಿವಾರ ಅಮಾವಾಸ್ಯೆ. ಅದು ಯಾವ ಅಮಾವಾಸ್ಯೆ ಅಂದರೆ ಜ್ಯೇಷ್ಠ ಮಾಸದ ಅಮಾವಾಸ್ಯೆ. ಅಮಾವಾಸ್ಯೆಗಳು ಒಂದು ರೀತಿಯಲ್ಲಿ ಅದರದೇ ಆದಂತಹ ವೈಶಿಷ್ಟ್ಯತೆಯನ್ನು ಯಾವಾಗಲೂ ಹೊಂದಿವೆ. ಸಾಮಾನ್ಯ ದಿನದಲ್ಲಿ ನಾವು ಹೇಳ್ತಾ ಇರ್ತೇವೆ, ಮಾಡ್ತಕ್ಕಂತಹ ಒಂದು ಸತ್ಕರ್ಮಕ್ಕೆ, ಒಂದು ಪೂಜೆ ಪುನಸ್ಕಾರ ಜಪ ತಪ ಪಾರಾಯಣಗಳಿಗೆ ಸಾಮಾನ್ಯ ದಿನದಲ್ಲಿ ನಾವು ಆಚರಣೆ ಮಾಡುವಾಗ ಒಂದಕ್ಕೆ ಒಂದು ಪುಣ್ಯ ಮಾತ್ರ. ಒಂದು ದಿನದಲ್ಲಿ, ಸಾಮಾನ್ಯವಾದ ಒಂದು ದಿನದಲ್ಲಿ ಮಾಡ್ತಕ್ಕಂತಹ ಒಂದು ಪೂಜೆ, ಒಂದು ಪುನಸ್ಕಾರ, ಒಂದು ಜಪ, ಒಂದು ತಪ, ಒಂದು ಹೋಮ, ಒಂದು ಹವನಗಳಿಗೆ ಒಂದೇ ಪುಣ್ಯ. ಆದರೆ ಅಮಾವಾಸ್ಯ ದಿನದಲ್ಲಿ ಮಾಡ್ತಕ್ಕಂತಹ ಪೂಜೆ ಪುನಸ್ಕಾರಗಳಿಗೆ ನಾವು ಈ ಹಿಂದೆಲ್ಲೋ ನೋಡಿದ್ವಿ 10ರಷ್ಟು ಪುಣ್ಯ ಅಂತ. 10ರಷ್ಟು ಅಲ್ಲ, 100ರಷ್ಟು ಪುಣ್ಯ ಎಂಬುದಾಗಿ ಶಾಸ್ತ್ರ ಹೇಳಿದೆ. ಕೇವಲ 10ರಷ್ಟು ಪುಣ್ಯ ಅಲ್ಲ, 100ರಷ್ಟು. ಯಾವುದಿದು? ಕೇವಲ ಸಾಮಾನ್ಯ ಅಮಾವಾಸ್ಯೆಗೆ 100ರಷ್ಟು ಪುಣ್ಯ. ಹುಣ್ಣಿಮೆಯಲ್ಲಿ ಮಾಡಿದರೆ ಅದನ್ನೇ 1000 ಪಟ್ಟು ಪುಣ್ಯ ಎಂಬುದಾಗಿ ಶಾಸ್ತ್ರ ತಿಳಿಸಿದೆ. ಹರಿದಿನ ಎಂಬುದಾಗಿ ಕರೆಸಿಕೊಳ್ಳುವ ದಿನತ್ರಯಗಳು ಅಂತ ಇದೆ, ದಶಮಿ, ಏಕಾದಶಿ, ದ್ವಾದಶಿ ಅಂತ. ಆ ಸಂದರ್ಭದಲ್ಲಿ ಮಾಡ್ತಕ್ಕಂತಹ ಜಪ ತಪ ಪಾರಾಯಣ ಅನುಷ್ಠಾನಗಳಿಗೆ 10,000 ಪಟ್ಟು ಪುಣ್ಯ ಎಂಬುದಾಗಿ ಶಾಸ್ತ್ರ ತಿಳಿಸಿದೆ. ಆ ನಿಟ್ಟಿನಲ್ಲಿ ನಾವು ಅಗೇನ್ 2026ನೇ ಇಸ್ವಿಯ ಮೇ ತಿಂಗಳ 16ನೇ ತಾರೀಕಿನಂದು ಸಂಭವಿಸ್ತಾ ಇರತಕ್ಕಂತಹ ಜ್ಯೇಷ್ಠ ಶುದ್ಧ ಅಮಾವಾಸ್ಯೆ ಶನಿವಾರವನ್ನು ಕಾಂಬಿನೇಷನನ್ನಾಗಿ ತೆಗೆದುಕೊಂಡಾಗ, ನೋಡಿದಾಗ ನಾವು ಶನಿವಾರವನ್ನು, ಅಲ್ಲಿ ಏನಾಗ್ತಾ ಇದೆ ವಿಶೇಷವಾಗಿ ಅಂದರೆ ಅತ್ಯಂತ ಅರ್ಥಪೂರ್ಣವಾದ ವೈಶಿಷ್ಟ್ಯಮಯವಾದಂತಹ ದಿನ ಎಂಬುದಾಗಿ ಅದನ್ನು ನಾವು ತಿಳಿದುಕೊಳ್ಬೇಕು. ಈ ಜನರಿಗೆ ನವಗ್ರಹಗಳು ಅಂದಾಕ್ಷಣದಲ್ಲಿ ಮೊಟ್ಟ ಮೊದಲಿಗೆ ನವಗ್ರಹಕ್ಕೆ ಒಡೆಯನಾದವನು ಸೂರ್ಯ. ಸೂರ್ಯನನ್ನು ಜ್ಞಾಪಕ ಮಾಡಿಕೊಳ್ಳುವುದು ಜನ ಕಡಿಮೆ, ಬೇರೆ ಗ್ರಹಗಳನ್ನು ಜ್ಞಾಪಕ ಮಾಡಿಕೊಳ್ಳುವುದು ಕಡಿಮೆ. ನವಗ್ರಹ ಅಂದಾಕ್ಷಣದಲ್ಲಿ ಮೊದಲಿಗೆ ತಲೆಯಲ್ಲಿ ಬರ್ತಕ್ಕಂಥದ್ದು ಶನಿ, ಶನೈಶ್ಚರ, ಶನಿ ಭಗವಾನ್ ಅಂತ. ಯಾಕೆ ಈ ಶನಿಯ ಬಗ್ಗೆ ಎಲ್ಲರಿಗೂ ಹೆಚ್ಚಿಗೆ ಭಯ ಅಂತಂದರೆ, ಇಡೀ ಗ್ರಹಗಳಲ್ಲಿ 9 ನವಗ್ರಹಗಳಲ್ಲಿ ಅತ್ಯಂತ ನಿಧಾನವಾಗಿ ಚಲಿಸುವ ವ್ಯಕ್ತಿ ಅಂದರೆ ಅವನು ಶನೈಶ್ಚರ ಭಗವಾನ್, ಶನೈಶ್ಚರ ಅಂತ ತಿಳಿದುಕೊಳ್ಳಬೇಕು. ಹೆಸರನ್ನು ಹೇಗೆ ಕೊಡ್ತಾರೆ ಅಂತಂದರೆ, ಇವತ್ತಿನ ದಿವಸದಲ್ಲಿ ಏನೋ ಹೆಸರಿಟ್ಟಿರ್ತಾರೆ, ನರಸಿಂಹ ಅಂತ ಇಟ್ಟಿರ್ತಾರೆ. ನಿನ್ನ ಹೆಸರೇನಪ್ಪ ಅಂತ ಕೇಳಿದ್ರೆ ಅವನ ಹೆಸರು ಹೇಳೋಕ್ಕೆ ಭಯಪಡ್ತಿರ್ತಾನೆ. ಆ್ಯಕ್ಚುಲಿ ನರಸಿಂಹ ಅಂದರೆ ಉಗ್ರವಾಗಿರಬೇಕು, ಜೋರಾಗಿರಬೇಕು, ಕಠಿಣವಾಗಿ ಕಠೋರವಾಗಿರಬೇಕು ಅಂಥವನಿಗೆ ನರಸಿಂಹ ಅಂತಿಟ್ಟರೆ ಚೆನ್ನಾಗಿರ್ತದೆ. ಅವನ ಹೆಸರು ಕೇಳಿದರೆ ಅಯ್ಯೋ ಭಯಪಟ್ಬಿಡ್ತಾನೆ, ಅಂಥವ್ನಿಗೆ ನರಸಿಂಹ ಅಂತ ಇಡೋದು. ಒಂದಿಷ್ಟು ಜನಕ್ಕೆ ಪ್ರಸನ್ನ ಅಂತ ಹೆಸರಿಟ್ಟಿರ್ತಾರೆ, ಅವನು ನರಸಿಂಹನ ಥರ ಇರ್ತಾನೆ, ಉಲ್ಟಾ ಅವನು ಜೋರಾಗಿರ್ತಾನೆ. ಹೀಗೆಲ್ಲ ಆಗಿ ಹೋಗುತ್ತೆ, ಹೀಗೀಗೆ ಹೆಸರಿಡ್ತಾರೆ ನಮ್ಮಲ್ಲಿ. ಆದರೆ ಆಗಿನ ಕಾಲದಲ್ಲಿ, ಪುರಾಣ ಕಾಲದಲ್ಲಿ ಹಾಗೆ ಹೆಸರುಗಳನ್ನು ಇಡ್ತಿರಲಿಲ್ಲ. ಅವರ ಜೀವನದಲ್ಲಿ, ಆ ವ್ಯಕ್ತಿಯ ಜೀವನದಲ್ಲಿ ಏನು ಗುಣಗಳು ಉಂಟೋ ಅವುಗಳನ್ನು ಹೆಸರಾಗಿ ತೆಗೆದುಕೊಳ್ತಿದ್ದರು. ಆ ಕಾರಣದಿಂದಾಗಿ ಶನಿ ನಿಧಾನವಾಗಿ ನಡೀತಾನೆ, ಅತ್ಯಂತ ನಿಧಾನಗತಿಯಲ್ಲಿ ಚಲಿಸ್ತಾನೆ. ಶನಿಗೆ ಇನ್ನೊಂದು ಹೆಸರು ಮಂದ ಅಂತ, ಶನಿವಾರಕ್ಕೆ ಮಂದವಾಸರ ಅಂತ ಹೆಸರು. ಮಂದ ಅಂದರೂ ಕೂಡ ನಿಧಾನಗತಿಯಲ್ಲಿ ಚಲಿಸುವನು, ಮಂದವಾಗಿರ್ತಕ್ಕಂಥವನು, ನಿಧಾನತೆ ಉಳ್ಳವನು ಅಂತ. ಆ ನಿಟ್ಟಿನಲ್ಲಿ ಆ ಶನೈಶ್ಚರನಿಗೆ ಹೆಸರಿಟ್ಟಿರ್ತಕ್ಕಂಥದ್ದು ಸಂಪೂರ್ಣ ಸಾರ್ಥಕ. ಶನೈಹಿ ಚರತಿ ಇತಿ ಶನೈಶ್ಚರ ಅಂತ, ನಿಧಾನವಾಗಿ ಚಲಿಸ್ತಾನೆ. ಅವನು ನಿಧಾನವಾಗಿ ಚಲಿಸುವಾಗ ಅವನು ನಮ್ಮ ರಾಶಿಗಳ ಮೇಲೆ ಮಾಡ್ತಕ್ಕಂಥ ಪ್ರಭಾವ ಏನಿದೆಯಲ್ಲ, ಅದು ಬಹಳ ದೀರ್ಘಾವಧಿಯ ಪ್ರಭಾವ. ಆ ಸಂದರ್ಭದಲ್ಲಿ ಬಹುತೇಕ ಜನರು ಹೆಚ್ಚಿನ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಕ್ಕಂತಹ ಸಂದರ್ಭ ಅದು. ಅಂತಹ ಶನಿಯ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ ಈ ಬಾರಿ ಬಂದಿರತಕ್ಕಂತಹ ಜ್ಯೇಷ್ಠ ಮಾಸದ ಅಮಾವಾಸ್ಯೆ 2026ನೇ ಇಸ್ವಿಯ ಮೇ ತಿಂಗಳ 16ನೇ ತಾರೀಕಿನಂದು ಶನಿವಾರ ಯುಕ್ತವಾಗಿ ಬಂದಿದೆ. ಅವತ್ತು ಶನೈಶ್ಚರನ ಜಯಂತಿ ಇರತಕ್ಕಂಥದ್ದು. ವ್ಯಕ್ತಿಗೆ ಪ್ರತಿನಿತ್ಯದಲ್ಲಿಯೂ ಕೂಡ ನಾವು ಶುಭೋದಯ, ಶುಭ ದಿನ, ಹಾಯ್ ಬಾಯ್ ಇತ್ಯಾದಿಗಳನ್ನು ಹೇಳಿದರೂ ಕೂಡ ಅವನಿಗೆ ಸಾಮಾನ್ಯವಾದ ಪ್ರೀತಿ ಆಗುತ್ತೆ. ಆದರೆ
ಅವನ ಹುಟ್ಟುಹಬ್ಬದ ದಿನದಂದು ಮಾಡ್ತಕ್ಕಂತಹ ಅವನಿಗೆ ಸಲ್ಲಿಸ್ತಕ್ಕಂಥ ಅಭಿನಂದನೆಗಳು ಅಭಿಲಾಷೆಗಳೇನಿದೆಯಲ್ಲ ಅದು ಹೆಚ್ಚಿನ ಸಂತೋಷವನ್ನು ಸಾಮಾನ್ಯ ಜನರಿಗೂ ತಂದುಕೊಡ್ತದೆ. ಆ ನಿಟ್ಟಿನಲ್ಲಿ ಶನಿವಾರದಿಂದ ಯುಕ್ತವಾದ ಈ ಬಾರಿಯ ಜ್ಯೇಷ್ಠ ಶುದ್ಧ ಅಮಾವಾಸ್ಯೆ ಎಂದು ಶನೈಶ್ಚರ ಜಯಂತಿ ಇರತಕ್ಕಂಥದ್ರಿಂದ ನಾವು ಮಾಡ್ತಕ್ಕಂತಹ ಒಂದು ಸಣ್ಣ ಸಣ್ಣ ಸತ್ಕರ್ಮಗಳು ನವಗ್ರಹಗಳ ಪೀಡಾ ಪರಿಹಾರ ರೂಪದಲ್ಲಿ, ಅದರಲ್ಲೂ ವಿಶೇಷವಾಗಿ ಶನಿಯ ಪೀಡೆಯ ನಿವಾರಣೆಗಾಗಿ ಮಾಡ್ತಕ್ಕಂತಹ ಏನು ಸಣ್ಣ ಸಣ್ಣ ಪೂಜೆ ಪುನಸ್ಕಾರಗಳು ಉಂಟೋ, ಸಾಮಾನ್ಯ ಅಮಾವಾಸ್ಯೆಯಲ್ಲಿಯೇ ಅದು ನಿಮಗೆ 100ರಷ್ಟು ಪುಣ್ಯವನ್ನು ಕೊಟ್ಟರೆ, ಇನ್ನು ಅವನ ಹುಟ್ಟಿದ ದಿನವಾದಂತಹ ಹಿಂದಿನ ಕಾಲದಲ್ಲೆಲ್ಲ ಮಾತಾಡ್ತಾ ಇದ್ದರು, ಯಾರಾದರೂ ಅಮಾವಾಸ್ಯೆ ಹುಟ್ಟಿದರೆ ಅವರಿಗೆ ಅತೀಂದ್ರಿಯ ಶಕ್ತಿ ಇರ್ತದೆ ಅಂತ. ಮಾಸ್ಟ್ರ್, ಇದು ವೋಕಲ್ ಸೈನ್ಸ್ ಅಂತ ಕರಿತೀವಿ. ಸಾಮಾನ್ಯ ಜನರಿಗೂ ಗೋಚಾರವಾಗ್ತಕ್ಕಂತಹ ಏನು ಕೆಲವೊಂದಿಷ್ಟು ಸನ್ನಿವೇಶಗಳು ಸಂದರ್ಭಗಳಿರ್ತದೋ ಅದನ್ನು ಮೀರಿ ಅತೀಂದ್ರಿಯವಾದದ್ದು ಕೂಡ ಅಮಾವಾಸ್ಯೆ ದಿವಸ ಹುಟ್ಟಿದವರಿಗೆ ಕಾಣಿಸುತ್ತೆ ಅಂತ. ಸಾಮಾನ್ಯ ಜನರಿಗೆ ಈ ಥರ ಆದರೆ ಶನಿ ದೇವತೆ, ಅವನಿಗೆ ಇನ್ನೆಷ್ಟು ಅತೀಂದ್ರಿಯವಾದಂತಹ ವಿಷಯಗಳು ಗೋಚಾರ ಆಗಲಿಕ್ಕಿಲ್ಲ. ಅಂತಹ ಶನಿವಾರದಂದು ಶನಿಯ ಪ್ರೀತ್ಯರ್ಥವಾಗಿ, ನವಗ್ರಹಗಳ ಪ್ರೀತ್ಯರ್ಥವಾಗಿ ಎಲ್ಲ ವಿಧವಾದ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುವ ಉದ್ದೇಶದಿಂದ ಮಾಡುವ ಸಣ್ಣ ಸಣ್ಣ ಕರ್ಮಗಳು ಕೂಡ ವಿಶಿಷ್ಟವಾದ ಫಲಗಳನ್ನು ಕೊಡ್ತದೆ ಅನ್ನೋದು ಒಂದು ಭಾಗ. ಗುರುಗಳು, ಇದು ಎಷ್ಟು ವರ್ಷಗಳಿಗೆ ಒಮ್ಮೆ ಬರೋದು? ಆಮೇಲೆ ಈಗ ಸಾಮಾನ್ಯವಾಗಿ ಸಾಡೆ ಸಾತ್ ಎದುರಿಸ್ತಾ ಇರುವವರು ಏನು ಮಾಡಬೇಕು ಈ ಸಂದರ್ಭದಲ್ಲಿ? ಆ ನಾಡಿದ ದಿನ ಏನು ಮಾಡಬೇಕು, ಏನು ಪೂಜೆಗಳನ್ನು ಮಾಡಬೇಕು ಅಂತ? ಈ ಸಂದರ್ಭದಲ್ಲಿ ನಾವು ಶಾಸ್ತ್ರದಲ್ಲಿ ಇರತಕ್ಕಂತಹ ವಿಷಯಗಳನ್ನು ಪಬ್ಲಿಕ್ ಟಿ ವಿಯ ಮುಖಾಂತರವಾಗಿ ತಿಳಿಸ್ತಕ್ಕಂಥದ್ದಾದರೆ, ಹರಿಯುವ ನೀರಿನಲ್ಲಿ ತಿಲದಿಂದ ಮಿಶ್ರಿತವಾದಂತಹ ಎಲ್ಲ ವಿಧವಾದಂತಹ ಚೂರ್ಣಗಳು, ಎಳ್ಳನ್ನು ಕುಟ್ಟಿ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡ್ತಕ್ಕಂಥದ್ದು, ಎಳ್ಳು ದೀಪಗಳನ್ನು ಹಚ್ಚತಕ್ಕಂಥದ್ದು, ವಿಶೇಷವಾಗಿ ನವಗ್ರಹ ದೇವಸ್ಥಾನ, ಶಿವನ ದೇವಸ್ಥಾನ ಯಾಕೆ ವಿಶೇಷ ಅಂತಂದರೆ, ಆದಿತ್ಯಾದಿ ನವಗ್ರಹ ದೇವತೆಗಳನ್ನು ಸಾಕ್ಷಾತ್ತಾಗಿ ನಿಯಮನ ಮಾಡ್ತಕ್ಕಂಥವನು ಶಿವ. ಅದಕ್ಕೆ ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ, ಆದಿತ್ಯಾದಿ ನವಗ್ರಹ ದೇವತೆಗಳಿಗೆ ಶಿವ ಹೇಗೆ ನಿಯಾಮಕ ಅಂತ ಹೇಳಿದಾಗ, ಶಾಸ್ತ್ರದ ಪುರಾಣದ ಒಂದು ವಚನ ಉಂಟು, ಹಿರಿಯರು ಜ್ಞಾನಿಗಳು ಹೇಳಿರ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ಸಂಸ್ಕೃತ ಶ್ಲೋಕ ಉಂಟು. ಫಣಿಗಣವರಭೂಷಃ ಪಾರ್ವತೀ ಶ್ಲಾಘ್ಯವೇಷಃ ಖಲಜನಕೃತರೋಷಃ ಖಂಡಿತಾತ್ಮೀಯ ದೋಷಃ ಸದರುಣಗಿರಿವಾಸಃ ಶಕ್ರ ಸೂರ್ಯಾದ್ಯಧೀಶಃ ಪರಿಋತ ಭವಪಾಶಃ ಪಾತು ಮಾಂ ಪಾರ್ವತೀಶಃ. ಪಾರ್ವತೀಪತಿಯಾದಂತಹ ಶಿವ ಈ ಶಕ್ರ ಸೂರ್ಯಾದಿ ಆದಿತ್ಯಾದಿ ನವಗ್ರಹ ದೇವತೆಗಳು ಏನಿದ್ದಾರೋ, ಶಕ್ರ ಸೂರ್ಯನಿಂದ ಆದಿಯಾಗಿರ್ತಕ್ಕಂತಹ 9 ಜನ ದೇವತೆಗಳನ್ನು ನಿಯಮನ ಮಾಡ್ತಕ್ಕಂಥವನು ಶಿವ. ಆ ಕಾರಣದಿಂದಾಗಿ ನವಗ್ರಹ ದೇವಸ್ಥಾನ, ಶಿವನ ದೇವಸ್ಥಾನ, ವಿಶೇಷವಾಗಿ ಆಂಜನೇಯನ ದೇವಸ್ಥಾನ ಮತ್ತು ಲಕ್ಷ್ಮೀ ನರಸಿಂಹನ ದೇವಸ್ಥಾನದಲ್ಲಿ ಎಳ್ಳಿನಿಂದ ಮಿಶ್ರಿತವಾದಂತಹ ದೀಪ ಪ್ರಜ್ವಾಲನೆಯನ್ನು ಮಾಡ್ತಕ್ಕಂಥದ್ದು, ತಿಲತೈಲದಿಂದ ಮಿಶ್ರಿತವಾದಂತಹ ಒಂದು ಏನು ದೀಪ ಪ್ರಜ್ವಾಲನೆ ಅಂತಿದೆ, ಅವು ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡ್ತದೆ. ಇದು ಸಾಮಾನ್ಯ ನಿಯಮ. ಅನುಕೂಲತೆ ಇರತಕ್ಕಂಥವರು ವಿಶೇಷವಾಗಿ ತಿಲ ಹೋಮವನ್ನು ಮಾಡಿಸ್ತಕ್ಕಂತಹದ್ದು ಶನಿ ಪ್ರೀತ್ಯರ್ಥವಾಗಿ ವಿಶಿಷ್ಟವಾದ ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ರಿಂದ ಹೆಚ್ಚಿನ ಪುಣ್ಯಗಳು ಉಂಟು. ಗುರುಗಳೇ, ಟೈಮಿಂಗ್ಸ್ ಏನಿರುತ್ತೆ? ಆಮೇಲೆ ಎಷ್ಟು ವರ್ಷಗಳಿಗೊಮ್ಮೆ ಬರೋ ಇದು ಸ್ಪೆಷಲ್ ಡೇ ಅಂತ, ತುಂಬ ಶಕ್ತಿಶಾಲಿ ಆಗಿರುವಂತಹ ಶನಿ ಜಯಂತಿ? ಈಗ ಎಷ್ಟೋ ಜನಕ್ಕೆ ಸಮಯದ ಗೊಂದಲ ತುಂಬ ಇರ್ತದೆ ಎಲ್ಲ ಕಡೆಯಲ್ಲಿ. ಅದನ್ನು ನೋಡ್ತಾ ಬಂದಾಗ ನಾವು ಮುಖ್ಯವಾಗಿ ಆಚರಣೆ ಮಾಡಬೇಕಾಗಿರ್ತಕ್ಕಂತಹದ್ದು ಯಾವ ದಿನ ಅಂತಂದರೆ, ಅವತ್ತಿನ ದಿನಮಾನ ಅಂತ ಕರೀತಾರೆ. ದಿನಮಾನ ಅಂದರೆ ಏನು ಗೊತ್ತಾ? ಸನ್ರೈಸಿಂದ ಸನ್ಸೆಟ್ ಆಗುವ ಸಮಯವನ್ನು ಸಂಸ್ಕೃತದಲ್ಲಿ ದಿನಮಾನ ಅಂತ ಕರೆದದ್ದು. ಇಂತಹ ದಿನಮಾನ ನೋಡಿದಾಗ 16ನೇ ತಾರೀಕು ಸೂರ್ಯೋದಯದಿಂದ ಆದಿಯಾಗಿ ಒಟ್ಟು ಸಂಸ್ಕೃತ ಭಾಷೆಯಲ್ಲಿ ಒಂದು ನಿಯಮವನ್ನು ಹೇಳ್ತಾರೆ, ಘಟಿಕಾ ಮತ್ತು ಫಳಗಳು ಅಂತ. 16ನೇ ತಾರೀಕು ಶನಿವಾರದಂದು 31 ಘಟಿಕ 55 ಫಳ ಇದೆ. ಅಂದರೆ ಸರಿಸುಮಾರು 14 ಘಟಿಕಗಳ ಕಾಲ ಈ ಸಂಪೂರ್ಣ ದಿನ ಅಂತಕ್ಕಂಥದ್ದು ಇದೆ. 14 ಘಟಿಕ ಅಂತ ತೆಗೆದುಕೊಂಡಾಗ ನಾವು ಸೂರ್ಯಾಸ್ತ ಆಗಿ 2 ಅವರ್, ಅಂದರೆ ಸಾಮಾನ್ಯ ದಿನವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ 12 ಗಂಟೆ ಪ್ಲಸ್ 2 ಗಂಟೆ, 14 ಗಂಟೆಗಳ ಕಾಲ ಅತ್ಯುತ್ತಮವಾದಂತಹ ಸಮಯ ಇರುತ್ತದೆ. ಇದು ಒಂದು ಭಾಗ. ಆದರೆ ಈ ಪ್ರಾರಂಭ ಅಂತ್ಯ ದಿನಗಳನ್ನು ಎಷ್ಟೋ ಜನ ಹಿಂದಿನ ದಿನಕ್ಕೆ ತೆಗೆದುಕೊಂಡು ಬಿಡ್ತಾರೆ. ಅಂದರೆ 16ನೇ ತಾರೀಕು ಅಮಾವಾಸ್ಯೆ ಇದೆ ಅಂದರೆ 15 ಎಷ್ಟೊತ್ತಿಗೆ ಅಮಾವಾಸ್ಯೆ ಶುರುವಾಗುತ್ತೆ ಶುಕ್ರವಾರದಂದು ಅಂತ ತೆಗೆದುಕೊಳ್ತಾರೆ.
ಆ ರೀತಿಯಲ್ಲಿ ನೋಡಿದಾಗ ಅದನ್ನು ದೃಗ್ಗಣಿತ ಪಂಚಾಂಗದಲ್ಲಿ ಜನನ ಮರಣಗಳಿಗೆ ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರವು ಹೇಳಿದೆ ಹೊರತು ಈ ಅಮಾವಾಸ್ಯೆ ದಿನಗಳನ್ನು ಆಚರಣೆ ಮಾಡುವುದಕ್ಕೆ ವಿಶೇಷವಾಗಿ ಸೂರ್ಯೋದಯಕ್ಕೆ ಸಂಬಂಧಿತವಾದ ಅಮಾವಾಸ್ಯೆಯನ್ನು ತೆಗೆದುಕೊಳ್ಳಬೇಕು. ಅಂತಹ ಅಮಾವಾಸ್ಯೆ 16ನೇ ತಾರೀಕೆ ಶನಿವಾರದಂದು ಸಂಪೂರ್ಣ ದಿನ ಇರೋದರಿಂದ ಸೂರ್ಯೋದಯದಿಂದ ರಾತ್ರಿ 7:30-8 ಗಂಟೆವರೆಗೂ ಅದನ್ನೇ ಆಚರಣೆ ಮಾಡ್ತಕ್ಕಂಥದ್ದು ಅತ್ಯಂತ ಸೂಕ್ತ. ಮೇ 17ಕ್ಕೂ ವಿಸ್ತರಣೆ ಆಗುತ್ತೆ. ಆದರೆ ಯಾವ ದಿನದ ಸೂರ್ಯೋದಯಕ್ಕೆ ಪ್ರಾರಂಭವಾಗಿ ಹೆಚ್ಚಿನ ಭಾಗ ಆಚರಣೆಗಿರ್ತದೋ ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ಜ್ಯೋತಿಷ್ಶಾಸ್ತ್ರದ ನಿಯಮ. ಅದು 17ನೇ ತಾರೀಕಿಗೆ ಆಚರಣೆ ಮಾಡಲಿಕ್ಕೆ ಅಮಾವಾಸ್ಯೆಗೆ ಸಂಬಂಧಪಟ್ಟ ಹಾಗೆ ಯಾವುದೂ ಮಾಡಲಿಕ್ಕೆ ಬರೋದಿಲ್ಲ. ಕಿಂತು 16ನೇ ತಾರೀಕು ಮಾಡ್ತಕ್ಕಂಥದ್ದೇ ಜ್ಯೋತಿಷ್ಯ ಶಾಸ್ತ್ರದಿಂದ ಅತ್ಯಂತ ಸೂಕ್ತ ಎಂಬುದಾಗಿ ನಮ್ಮ ಅಭಿಪ್ರಾಯ. ಓಕೆ, ಅಂದರೆ ಇದು ಕಾರ್ಯಸಿದ್ಧಿಗೆ ಪೂರಕವಾಗಿರುವಂತಹ ಅಮಾವಾಸ್ಯೆ ಅನ್ನುವಂಥದ್ದು. ಸೊ ಹಾಗಾಗಿ ಯಾವ ರೀತಿ ಇದು ಒಂದು ಸ್ವಲ್ಪ ನಾವು ಶಾಸ್ತ್ರದಲ್ಲಿ ಎಲ್ಲಿ ಒಪ್ಪೋದಿಲ್ಲ ಅಮಾವಾಸ್ಯೆಗಳನ್ನು ಕಾರ್ಯಸಿದ್ಧಿ ಅಂತ. ಕಾರಣ ಏನು ಅಂತಂದರೆ ಅಮಾವಾಸ್ಯೆಗಳಲ್ಲಿ ಕಾರ್ಯಗಳು ಕೆಲವೊಂದಿಷ್ಟು ವಿಷಯದಲ್ಲಿ ಸಿದ್ಧಿಸುವುದು ಬಹಳ ಕಠಿಣ, ವಿರಳಾತಿ ವಿರಳ ಎಂಬುದಾಗಿ ನಾವು ಕರಿತೇವೆ. ಇದು ಎದಕ್ಕೆ ಕಾರ್ಯಸಿದ್ಧಿ ಅಂತಂದರೆ, ನೀವು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ, ಸಾಡೆ ಸಾತಿ ಅಂತ ಕೇಳಿದ್ರಿ. ಸಾಡೆ ಸಾತಿ ಅಂದರೆ ಒಟ್ಟು 7.5 ವರ್ಷಗಳ ಒಂದು ಪೀರಿಯಡ್ಗೆ ಸಾಡೆ ಸಾತಿ ಅಂತಾರೆ. ಆ ಸಾಡೆ ಸಾತಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ, ಶನಿ ಯಾವ ರಾಶಿಯಲ್ಲಿ ಇದ್ದಾನೆ ಆ ರಾಶಿಯಿಂದ ಹಿಂದಿನ ರಾಶಿಯವರಿಗೆ ತೊಂದರೆ ಮಾಡ್ತಾನೆ, ಆ ರಾಶಿಯವರಿಗೂ ತೊಂದರೆ ಮಾಡ್ತಾನೆ, ಮುಂದಿನ ರಾಶಿಯವರಿಗೂ ತೊಂದರೆ ಮಾಡ್ತಾನೆ. ಒಂದು ರಾಶಿಯಲ್ಲಿ 2.5 ವರ್ಷ ಇರ್ತಾನೆ. ಈ ರೀತಿಯಲ್ಲಿ ಇದು ಸಾಡೆ ಸಾತಿ ಅನ್ನೋದಾದರೆ ಪಂಚಮ ಶನಿ, ಅಷ್ಟಮ ಶನಿ, ದ್ವಾದಶ ಶನಿ ಇವುಗಳೆಲ್ಲವೂ ಕೂಡ ಹಾನಿಕಾರಕ ಅಂತ ಕರೆದದ್ದು. ಆ ಹಾನಿಕಾರಕ ಪ್ರಸಂಗಗಳಲ್ಲಿಯೂ ಕೂಡ ಇನ್ನೊಂದು ಜನಕ್ಕೆ ತಪ್ಪಭಿಪ್ರಾಯ ಏನಂದರೆ ಬರೀ ಸಾಡೆ ಸಾತಿ ಅಂದರೆ ತೊಂದರೆ ಆಗಿಬಿಡ್ತದೆ ಅಂತ, ಇನ್ನೊಂದು ಏನೋ ಸಮಸ್ಯೆ ಬಂದರೆ ತೊಂದರೆ ಆಗುತ್ತೆ. ಹಾಗಲ್ಲ. ಜಾತಕದಲ್ಲಿ ಯಾವ ಗ್ರಹ ಯಾವ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೋ ಅವರವರ ವೈಯಕ್ತಿಕ ಜಾತಕ ಇದು, ಜನರಲ್ ಆಗಿ ಅಲ್ಲ. ಅಲ್ಲಿ ಕುಳಿತುಕೊಂಡಂತಹ ಸ್ಥಾನದಿಂದ ಯಾವ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಶನಿ 3 ಮನೆಗಳನ್ನು ಕಂಟ್ರೋಲಿಗೆ ತೆಗೆದುಕೊಳ್ತಾನೆ. ಶನಿ ಬಂದು ವಿಶೇಷವಾಗಿ ತಾನು ಸ್ಥಿತನಾದಂತಹ ಮನೆಯಿಂದ ಯಾವ್ಯಾವ ಮನೆಗಳನ್ನು ನಾವು ತೆಗೆದುಕೊಳ್ತಾನೆ ಅಂತ ನೋಡಿದರೆ 3, 7, 10ನೇ ಮನೆಯನ್ನು ಶನಿ ನೋಡ್ತಾ ಇದ್ದಾನೆ. ಆ ಮನೆಗೆ ತೊಂದರೆ ಆಗುತ್ತೆ. ಆದರೆ ಅವನ ದಶಾಭುಕ್ತಿ ಅಂತ ಕರಿತೀವಿ, ಮಹರ್ದಶ ಅಂತರ್ದಶ. ಆ ಸಂದರ್ಭದಲ್ಲಿ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾಗ ಶನಿ ದಶೆ ಶನಿ ಭುಕ್ತಿ ನಡೀತಾ ಇದ್ದಾಗ ಅತ್ಯಂತ ಉತ್ತಮ ಫಲ. ಸಾಡೆ ಸಾತಿ ಇದ್ದರೂ, ಪಂಚಮ ಶನಿ ಇದ್ದರೂ, ಅಷ್ಟಮ ಶನಿ ಇದ್ದರೂ ಕೂಡ ಒಳ್ಳೆಯ ಫಲಗಳನ್ನು ಅನುಭವಿಸ್ತಕ್ಕಂತಹ ಪ್ರಸಂಗಗಳು ಅವರವರ ವೈಯಕ್ತಿಕ ಜಾತಕಗಳನ್ನು ಸರಿಯಾಗಿ ಅಧ್ಯಯನಶೀಲ ಜ್ಯೋತಿಷ್ಕರಲ್ಲಿ ಪರಿಶೀಲನೆ ಮಾಡಿಸಿದಾಗ ಆ ಥರದ ಪ್ರಸಂಗಗಳನ್ನು ಕೂಡ ವಿಶಿಷ್ಟವಾಗಿ ಬಹುತೇಕ ಜನರು ಕಾಣುವ ಪ್ರಸಂಗಗಳು ಉಂಟು. ಗುರುಗಳಿಗೆ ಸಾಡೆ ಸಾತಿ ಇರುವವರು ಏನು ಮಾಡಬೇಕು ಆವತ್ತಿನ ದಿನ ವಿಶೇಷವಾಗಿ? ಶನೈಶ್ಚರಾಯ ನಮಃ, ಶನೈಶ್ಚರಾಯ ನಮಃ ಅಂತ ಶನಿಯ ಸ್ಮರಣೆ, ರುದ್ರದೇವರ ಸ್ಮರಣೆ, ಪಾರ್ವತೀ ಪತಯೇ ನಮಃ, ಶಿವಾಯ ನಮಃ ಅಂತ ಶಿವನ ಸ್ಮರಣೆ, ಮುಖ್ಯಪ್ರಾಣಾಯ ನಮಃ, ಆಂಜನೇಯಾಯ ನಮಃ ಅಂತ ಮುಖ್ಯಪ್ರಾಣದೇವರ ಸ್ಮರಣೆ, ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಸಾಮಾನ್ಯ ಜನರು ಇರುವ ಸ್ಥಳದಲ್ಲಿ ಅತಿ ಸುಲಭವಾಗಿ ಖರ್ಚು ವೆಚ್ಚವಿಲ್ಲದೇನೆ ಬಡವ ಬಲ್ಲಿಗರು ಕೂಡ ಸುಲಭವಾಗಿ ಮಾಡ್ತಕ್ಕಂಥದ್ದು. ಅನುಕೂಲ ಇರತಕ್ಕಂಥವರು ಎಳ್ಳು ಎಣ್ಣೆಯ ದಾನ, ತೈಲ, ತಿಲ ಮತ್ತು ಕಪ್ಪು ಬಟ್ಟೆ ಇತ್ಯಾದಿಗಳ ದಾನಗಳನ್ನು ಮಾಡಿ ಹೋಮಾದಿಗಳನ್ನು ಮಾಡಿಸ್ತಕ್ಕಂಥವ್ರು ಶಕ್ತಿ ಇದ್ದವರಿಗೆ ಇದು ಉತ್ತಮ ಪ್ರಸಂಗ. ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು? ಅವತ್ತು ಶನಿಯನ್ನು ಒಲಿಸ್ಕೊಳ್ಳೋದಕ್ಕೆ ಅಥವಾ ಶನಿ ದೋಷವನ್ನು ನಿವಾರಣೆ ಮಾಡಿಸ್ಕೊಳ್ಳೋದು. ಎಷ್ಟೋ ಜನ ಸ್ನಾನದ ವಿಷಯ ತುಂಬ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ. ಮನೆಯಲ್ಲೇ ಇದ್ದರೂ ಕೂಡ ಎಲ್ಲೂ ಹೋಗೋಕ್ಕಾಗಲ್ಲ, ನಾವು ಕೊನೆ ಮೂಮೆಂಟಲ್ಲಿ ನೋಡ್ತಿದ್ದೀವಿ, ಅಥವಾ ಮೊದಲೇ ಗೊತ್ತಿದ್ದರೂ ಕೂಡ ನಮಗಿರೋ ಅನಿವಾರ್ಯತೆಗಳಿಗೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲಿ ತಲೆ ಸ್ನಾನವನ್ನು ವಿಶೇಷವಾಗಿ ಮಾಡಿಕೊಂಡು ತುಪ್ಪದ ದೀಪವನ್ನು ದೇವರ ಮುಂದೆ, ಅವಕಾಶ ಇರತಕ್ಕಂಥವರು ಎಳ್ಳೆಣ್ಣೆ ದೀಪವನ್ನು ಹಚ್ಚಿಟ್ಟು ಅಂದಿನ ದಿವಸ ಯಾವುದಾದ್ರೂ ಒಂದು ನವಗ್ರಹ ಅಥವಾ ಮೊದಲೇ ತಿಳಿಸಿದ ಹಾಗೆ ಶಿವ, ಆಂಜನೇಯ, ಲಕ್ಷ್ಮೀ ನರಸಿಂಹದೇವರ ದರ್ಶನವನ್ನು ಪಡೆಯೋದ್ರಿಂದ ವಿಶಿಷ್ಟವಾದ ಅನುಕೂಲತೆಗಳನ್ನು ಸುಲಭವಾಗಿ ಪಡೆಯಬಹುದು. ಈ ಅಪರೂಪದ ದಿನ ಎಷ್ಟು ವರ್ಷಗಳಿಗೊಮ್ಮೆ ಬರುವುದು ಅನ್ನುವಂಥದ್ದು ಪುರಾಣದಲ್ಲಿ ಉಲ್ಲೇಖ. ಇದು ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಯಾವ ಒಂದು ದಿನವೂ ಕೂಡ ಒಂದು ಬಾರಿ ಬಂದದ್ದು ಇನ್ನೊಂದು ಬಾರಿ ಬರೋದೇ ಇಲ್ಲ. ಕಾರಣ ಏನು ಅಂತಂದರೆ 60 ಸಂವತ್ಸರಗಳಿದೆ ನಮ್ಮಲ್ಲಿ. ಎಲ್ಲ ಸಂವತ್ಸರಗಳ ಭೇದ ಬಂತು ಮೊದಲನೇದಾಗಿ. ಎರಡನೇದಾಗಿ ಪಂಚಾಂಗ ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಅಂತ ಕರಿತೀವಿ. ಅದರಲ್ಲಿ ಏನಾಗ್ತಾ ಇದೆ ಅಂದರೆ, ಅಮಾವಾಸ್ಯೆ ದಿವಸವೇ ನಕ್ಷತ್ರ, ಯೋಗ, ಕರಣ, ವಾರಗಳು ಬೇರೆ ಬೇರೆ ಆಗುತ್ತೆ ಪ್ರತಿ ಬಾರಿ. ಆದರೆ ಈ ಬಾರಿ
ಸುಮಾರು ಒಂದು ನಾವು ಅಂದಾಜು ತೆಗೆದುಕೊಳ್ತಕ್ಕಂಥದ್ದಾದರೆ ಒಂದು 13ರಿಂದ 14 ವರ್ಷದ ಅಂದಾಜನ್ನು ತೆಗೆದುಕೊಳ್ತೇವೆ. ಶನಿವಾರದಂದು ಅಮಾವಾಸ್ಯೆ ಬಂದು ಅದು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಆಗಿ ಇರತಕ್ಕಂಥದ್ದು ಒಂದು ಸರಿಸುಮಾರು ಅಂದಾಜು ಲೆಕ್ಕ ಹಾಕ್ತಕ್ಕಂಥದ್ದಾದರೆ ಮುಂದಿನ ನಕ್ಷತ್ರ ಯೋಗ ಕರಣಗಳನ್ನೆಲ್ಲವನ್ನು ಲೆಕ್ಕಿಸಿದಾಗ 13ರಿಂದ 14 ವರ್ಷಕ್ಕೆ ಬರುವ ಒಂದು ಅಪರೂಪದ ಒಂದು ಸಾಧನೆಗೆ ಇರತಕ್ಕಂತಹ ಅಮಾವಾಸ್ಯೆ ಎಂಬುದಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಓಕೆ, ಈಗ ಅಧಿಕ ಮಾಸದ ಬಗ್ಗೆ ಹೇಳ್ತಾ ಇದ್ರಿ. ಈ ಬಾರಿ ಅಂದರೆ ಫಂಕ್ಷನ್ಸ್ಗಳೆಲ್ಲ ಶುಭ ಕಾರ್ಯ ಮಾಡೋದು ವಿಳಂಬ ಮಾಡಬೇಕು ಅನ್ನೋದು, ಸೊ ಅದ್ರ ಬಗ್ಗೆ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದಾದರೆ ಒಟ್ಟು ಕೆಲವೊಂದಿಷ್ಟು ಋತನಿಯಮಗಳು, ಹಬ್ಬ ಹರಿದಿನಗಳು, ಸಂಸ್ಕಾರಗಳು ಅಂತ ವಿಭಾಗಗಳನ್ನು ಬೇರೆ ಬೇರೆಯಾಗಿ ನಾವು ಮಾಡ್ತೇವೆ. ಆ ರೀತಿ ನೋಡಿದಾಗ ಏನೋ ಒಂದು ಮಳೆಗಾಲ ಅಂತ ನೋಡ್ತೇವೆ. ದಕ್ಷಿಣಾಯನದಲ್ಲಿ ಮನೆಯಲ್ಲಿ ಇಂಡೋರ್ ಮನೆಯ ಒಳಭಾಗದಲ್ಲಿ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳು ಋತನಿಯಮಗಳು ಅತಿ ಹೆಚ್ಚಿಗೆ ಇರ್ತದೆ. ಆ ಮಳೆಗಾಲವನ್ನು ಕಳೆದುಕೊಂಡು ಚಳಿಗಾಲವನ್ನು ಕಳೆದುಕೊಂಡು ಧನುರ್ಮಾಸ ಅಂತ ಕರಿತೇವೆ. ಡಿಸೆಂಬರ್ 15ರಿಂದ ಜನವರಿ 15ರ ಮಧ್ಯದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಬಹಳ ಬೇಗನೆ ಓಪನ್ ಮಾಡ್ತಾರೆ ಭಕ್ತರ ದರ್ಶನಕ್ಕಾಗಿ ಮತ್ತು ಪೂಜೆಗಾಗಿ. ಆ ಸಂದರ್ಭದಲ್ಲಿ ಅತ್ಯಂತ ಚಳಿ ಇರ್ತದೆ. ಆ ಕಾಲಗಳನ್ನು ಕಳೆದುಕೊಂಡು ನಂತರದಲ್ಲಿ ಬರ್ತಕ್ಕಂಥದ್ದೇ ಉತ್ತರಾಯಣ ಅಂತ. ಜನವರಿ 15ರಿಂದ ಅಂದಾಜು ಜೂನ್ 15, 20 ಜೂನ್ ಎಂಡ್ವರೆಗೂ ಕೂಡ, ಆಷಾಢ ಶುರುವಾಗುವವರೆಗೂ ಕೂಡ, ದಕ್ಷಿಣಾಯನ ಪ್ರಾರಂಭವಾಗುವವರೆಗೂ ಕೂಡ ನಾವು ನೋಡ್ತಕ್ಕಂತಹದ್ದು ಉಪನಯನ, ವಿವಾಹ, ಗೃಹ ಪ್ರವೇಶ, ಉದ್ಘಾಟನೆಗಳು, ಸಭೆ ಸಮಾರಂಭಗಳು ಅತಿ ಹೆಚ್ಚಿಗೆ ಇರ್ತದೆ. ಅಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಕಾಲ ಅಂದರೆ 2026ನೇ ಇಸ್ವಿಯ ಒಂದು ಮೇ 14-15 ತಾರೀಕಿಂದ ಒಳ್ಳೆಯ ವಿಶಿಷ್ಟವಾದ ಶುಭ ಮುಹೂರ್ತಗಳಿರಬೇಕು ಎಲ್ಲದಕ್ಕೂ. ಆದರೆ ಈ ಬಾರಿ ಯಾರಿಗೂ ಆ ಶುಭ ಮುಹೂರ್ತಗಳು ಇಲ್ಲ. ವಿವಾಹವನ್ನು ಮಾಡಲಿಕ್ಕೆ ಅನುಕೂಲತೆಗಳಿಲ್ಲ, ಉದ್ಘಾಟನೆ ಮಾಡಿ ಗೃಹ ಪ್ರವೇಶಾದಿಗಳನ್ನು ಮಾಡಲಿಕ್ಕೆ ಅನುಕೂಲತೆಗಳಿಲ್ಲ, ಉಪನಯನಾದಿಗಳನ್ನು ಮಾಡಲಿಕ್ಕೆ, ದೊಡ್ಡ ದೊಡ್ಡ ವಸ್ತುಗಳ ಕ್ರಯ ವಿಕ್ರಿಯಕ್ಕೆ, ಸ್ಥಿರ ಆಸ್ತಿಗಳ ಕ್ರಯ ವಿಕ್ರಿಯಕ್ಕೆ ಅನುಕೂಲ ಇಲ್ಲ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಅಭಿಪ್ರಾಯ ಪಡ್ತಾ ಇದೆ. ಕಾರಣ ಏನು ಅಂತಂದರೆ, ನಮ್ಮ ಪುರಾಣಗಳಲ್ಲಿ ಅಷ್ಟಾದಶ ಪುರಾಣಗಳು ಅಂತ ಅದರಲ್ಲಿ ಒಂದಾಗಿರತಕ್ಕಂಥದ್ದು ಸ್ಕಾಂದ ಪುರಾಣ. ಆ ಸ್ಕಾಂದ ಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ, 3 ವರ್ಷಕ್ಕೆ ಒಮ್ಮೆ ಅಧಿಕ ಮಾಸ ಅಂತ ಒಂದು ಮಾಸ ಬರ್ತದೆ. ಆ ಮಾಸದಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಂಕ್ರಮಣವೇ ಆಗೋದಿಲ್ಲ. ರವಿ ಪ್ರತಿ ತಿಂಗಳಲ್ಲಿಯೂ ಕೂಡ ಒಂದೊಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲನೆ ಮಾಡ್ತಿರ್ತಾನೆ. ಆ ಚಲನೆ ಮಾಡದೇ ಇರುವ ಅಸಂಕ್ರಾಂತ ಮಾಸವನ್ನು ಅಧಿಕ ಮಾಸ ಅಂತ ಕರೀತಾರೆ. ಅದಕ್ಕೆ ಮಲಮಾಸ ಅಂತ ಕೂಡ ಹೆಸರು. ಇಲ್ಲಿ 2 ವಿಭಾಗಗಳಿದೆ. ಯಾವುದೇ ಒಂದು ಪ್ರಸಂಗ ನಡೆದಾಗ ಒಳಿತು ಕೆಡುಕು ಅನ್ನೋದು 2 ಇರ್ತದೆ ನಮಗೆ. ಒಳಿತು ಅನ್ನೋದನ್ನು ವಿಚಾರ ಮಾಡ್ತಕ್ಕಂಥದ್ದಾದರೆ ನಿಷ್ಕಾಮವಾಗಿ ಯಾವುದೇ ವಿಧವಾದ ಕಾಮನೆಗಳಿಲ್ಲದೇನೆ ಮಾಡ್ತಕ್ಕಂತಹ ಕರ್ಮಗಳಿಗೆ ಇದು ಅತ್ಯಂತ ಶ್ರೇಷ್ಠ ಮಾಸ ಎಂಬುದಾಗಿ ಶಾಸ್ತ್ರ ಪುರಾಣಗಳು ಕರಿತಾ ಇವೆ. ನದಿಗಳಲ್ಲಿ ಗಂಗಾ, ಬೇರೆ ಬೇರೆ ಮಾಸಗಳಲ್ಲಿ ಕಾರ್ತೀಕ, ಹೀಗೆಲ್ಲ ಹೇಳ್ತಾ ಬರ್ತಾರೆ. ಆ ಎಲ್ಲದಕ್ಕೂ ಅತ್ಯಂತ ಶ್ರೇಷ್ಠವಾದದ್ದು ಬಂದು ಈ ಅಧಿಕ ಮಾಸ ಎಂಬುದಾಗಿ ಎಲ್ಲ ಪುರಾಣಗಳು ಹೇಳ್ತಾ ಇವೆ. 18 ಪುರಾಣಗಳಲ್ಲಿ ಸುಮಾರು 6-7 ಪುರಾಣಗಳಲ್ಲಿ ಅಧಿಕ ಮಾಸದ ಬಗ್ಗೆ ವಿಶೇಷವಾದಂತಹ ವಿಶ್ಲೇಷಣೆಯನ್ನು ನೀಡಿದ್ದಾರೆ. ವಿಷ್ಣು ಧರ್ಮೋತ್ತರ ಪುರಾಣ, ಸ್ಕಾಂದ ಪುರಾಣ, ಪದ್ಮಪುರಾಣ ಉತ್ತರ ಭಾಗದಲ್ಲಿ, ವರಾಹ ಪುರಾಣದ ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ, ಇನ್ನು ಅನೇಕ ಗ್ರಂಥಗಳಲ್ಲಿ ಈ ಯಾವ ಅಧಿಕ ಮಾಸದ ಬಗ್ಗೆ ವಿಶಿಷ್ಟವಾದಂತಹ ಉಲ್ಲೇಖ ಇದೆ. ಅದರಲ್ಲಿ ನಾವು ಮತ್ತೆ ಸ್ಕಾಂದ ಪುರಾಣದಲ್ಲಿ ಈ ಅಧಿಕ ಮಾಸದ ಬಗ್ಗೆ ನೋಡ್ತಕ್ಕಂಥದ್ದಾದರೆ, ಈ ಅಧಿಕ ಮಾಸ ಅಂತಕ್ಕಂಥದ್ದು 3 ವರ್ಷಕ್ಕೊಮ್ಮೆ ಅಂದರೆ ಸರಿಯಾಗಿ 36 ತಿಂಗಳಿಗೊಮ್ಮೆ ಸಂಭವಿಸ್ತದ ಅಂತನ್ನೋ ಒಂದು ಏನಾದರೂ ಸಂದೇಹ ಇದ್ದರೆ ಅದು ಕ್ರಮವನ್ನು 2-3 ರೀತಿಯಾಗಿ ಹೇಳಿದ್ದಾರೆ. 22 ತಿಂಗಳಿಗೂ ಬರಬಹುದು, 26 ತಿಂಗಳಿಗೂ ಈ ಅಧಿಕ ಮಾಸ ಅಂತಕ್ಕಂಥದ್ದು ಬರಬಹುದು, ಅಥವಾ 33 ತಿಂಗಳಾದ ನಂತರದಲ್ಲಿ ಈ ಅಧಿಕ ಮಾಸ ಬರ್ತಾ ಇದೆ ಎಂಬುದಾಗಿ ಇಲ್ಲಿ ವಿಶೇಷವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಮಾಸದ ಹೊಂದಾಣಿಕೆ ಯಾಕೆ ಅಂತ ನಾವು ವಿಚಾರ ಮಾಡಿದಾಗ ನಮ್ಮಲ್ಲಿ ಯುಗಾದಿಗಳು ಹಲವಾರು ವಿಧದಲ್ಲಿ ಇದೆ. ಒಂದೊಂದು ಭಾಗದಲ್ಲಿ ಒಂದೊಂದು ಕಡೆಗೆ ಯುಗಾದಿಗಳನ್ನು ನಾವು ಮಾಡ್ತೇವೆ. ನಾವೆಲ್ಲ ಮಾಡುವ ಯುಗಾದಿ ಒಂದು ಕಡೆ ಆದರೆ ಘಟ್ಟದ ಕೆಳಭಾಗದಲ್ಲಿ ಮಾಡ್ತಕ್ಕಂಥ ಯುಗಾದಿ ಬೇರೆ, ತಮಿಳರು ಮಾಡ್ತಕ್ಕಂತಹ ಯುಗಾದಿಗಳು ಬೇರೆ, ಒಂದೊಂದು ಶಕ, ವಿಕ್ರಮ ಶಕ, ಶಾಲಿವಾಹನ ಶಕ ಅಂತ ಹೀಗೆ ಬೇರೆ ಬೇರೆ ಶಕೆಗಳಿದೆ. ಅವರು ಮಾಡ್ತಕ್ಕಂಥ ಯುಗಾದಿಗಳು ಬೇರೆ. ಆ ನಿಟ್ಟಿನಲ್ಲಿ ಪ್ರಸಿದ್ಧವಾದಂಥ 2 ಗ್ರಹಗಳ ಚಲನವಲನಗಳನ್ನು ನೋಡಿದರೆ, ಸೂರ್ಯನ ಚಲನವಲನ ನೋಡಿದರೆ ಸರಿಯಾಗಿ 29ರಿಂದ 30 ದಿವಸಕ್ಕೊಮ್ಮೆ ಅವನು 1 ತಿಂಗಳ ಕಾಲ ಒಂದು ರಾಶಿಯಲ್ಲಿದ್ದು ಚಲನವಲನಗಳನ್ನು ಮಾಡ್ತಾನೆ.
ಆದರೆ ಚಂದ್ರನ ವೇಗ ಅತೀ ವೇಗ, ಬಹಳ ಬೇಗನೆ ಚಲಿಸ್ತಾನೆ. ಆ ಚಂದ್ರನ ವೇಗಕ್ಕೂ ಸೂರ್ಯನ ವೇಗಕ್ಕೂ ತೆಗೆದುಕೊಂಡಾಗ ಪ್ರತಿ ವರ್ಷದಲ್ಲಿ ನಮಗೆ 11 ದಿನಗಳ ವ್ಯತ್ಯಾಸ ಅಂತಕ್ಕಂಥದ್ದು ಬರ್ತಾ ಹೋಗ್ತದೆ. ಆ 11 ದಿನಗಳನ್ನು ಮ್ಯಾನೇಜ್ ಮಾಡೋದಕ್ಕಾಗಿ ಉದಾಹರಣೆಗೆ ನಾವು ನೋಡ್ತಕ್ಕಂಥದ್ದಾದರೆ ಸೂರ್ಯನ ದಿನಮಾನಗಳನ್ನು ನೋಡಿದರೆ ವರ್ಷದಲ್ಲಿ 365 ದಿನಗಳು ಬರಬೇಕು. ಆದರೆ ಚಂದ್ರನ ದಿನಮಾನವನ್ನು ನೋಡಿದಾಗ ನಾವು ವರ್ಷದಲ್ಲಿ ಏನಾಗ್ತಾ ಇದೆ ಅಂತಂದರೆ 351 ದಿನಗಳು ಅಥವಾ 340 ಹೀಗೆ ಚಿಲ್ಲರೆ ಇತ್ಯಾದಿ ಸುಮಾರು ದಿನಗಳು ಬರ್ತಕ್ಕಂಥದ್ದು. ಅವುಗಳನ್ನು ಗಣನೆ ಮಾಡುವುದಕ್ಕೆ ನಮ್ಮಲ್ಲಿ ವೇದ ಕಾಲದಿಂದಲೇ ಈ ಅಧಿಕ ಮಾಸ ಅಂತಕ್ಕಂಥದ್ದು ಹುಟ್ಟು ಹಾಕಿದ್ದಾರೆ. ಡೇಟ್ ಒಂದು ಹೇಳ್ಬಿಡಿ, ಯಾವತ್ತರ ನಂತರ ಮಾಡ್ಬೋದು ಫಂಕ್ಷನ್ಸ್ಗಳು? ಆ ನಿಟ್ಟಿನಲ್ಲಿ ನಾವು ನೋಡ್ತಕ್ಕಂಥದ್ದಾದರೆ ನಾವು ಕೊನೆಯದಾಗಿ ಮೇ ತಿಂಗಳು 15ನೇ ತಾರೀಕೆ ಕೊನೆಯ ಶುಭ ಕಾರ್ಯಗಳಿಗೆ ಗಳಿಗೆ ಇರ್ತದೆ. ಮೇ 15ರಿಂದ ಜೂನ್ 15ರವರೆಗೂ ಕೂಡ ಯಾವುದೇ ವಿಧವಾದಂತಹ ಸಂಸ್ಕಾರಗಳನ್ನು, ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನು, ಮಹತ್ತರವಾದ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಕ್ರಯ ವಿಕ್ರಿಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ ಸಮ್ಮತಿಸುವುದಿಲ್ಲ, ವಿವಾಹಾದಿಗಳಿಗೆ, ಕನ್ಯಾದಾನಾದಿಗಳಿಗೆ ಸಮ್ಮತಿಸುವುದಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರಲ್ಲಿ ಒಂದೇ ಒಂದು ವಿಷಯವನ್ನು ವೈಜ್ಞಾನಿಕವಾಗಿ ನಾವು ಚಿಕ್ಕದಾಗಿ ತಿಳಿದುಕೊಳ್ತಕ್ಕಂಥದ್ದಾದರೆ, ಪ್ರೋಪ್ ಗ್ರಿಗೇಡ್ 13 ಅಂತ ಒಬ್ಬರಿದ್ದರು ಯುರೋಪಲ್ಲಿ. ಅವರು 1582ನೇ ಇಸ್ವಿಯ ಅಕ್ಟೋಬರ್ ತಿಂಗಳು 4ನೇ ತಾರೀಕಿನಂದು ಏನು ಮಾಡ್ತಾರೆ, ಅವತ್ತು ಕ್ಯಾಲೆಂಡ್ರನ್ನು ನೋಡಿರ್ತಾರೆ. ಆದರೆ ಮಾರನೇ ದಿವಸ ಎದ್ದು ನೋಡೋಷ್ಟರಲ್ಲಿ ಆ ಕ್ಯಾಲೆಂಡ್ರಿನ ದಿನಾಂಕ ಡೈರೆಕ್ಟಾಗಿ 15 ಅಕ್ಟೋಬರ್ ಅಥವಾ 10 ಅಕ್ಟೋಬರ್ 1582ನೇ ಇಸ್ವಿಗೆ ಹೊರಟೋಗಿರ್ತದೆ. ಸುಮಾರು 10 ದಿವಸ ಒಂದೇ ರಾತ್ರಿಗೆ ನೈಟಿಗೆ ಜಂಪ್ ಆಗೋಗಿರ್ತದೆ. ಈ ಥರ ಯಾಕಾಯಿತು ಅಂದರೆ ಈ ಎಲ್ಲ ದಿನಗಳನ್ನು ಹೊಂದಿಸುವುದಕ್ಕಾಗಿ ಆ ಕಾಲದಲ್ಲಿ ಹಾಗೆ ಮಾಡಿದರು ಅಂತ. ಆದರೆ ವಿಜ್ಞಾನಿಗಳು ಕಷ್ಟಪಟ್ಟು ಅದನ್ನು ಮುಂದೆ ಸರಿ ಮಾಡ್ತಾರೆ. ನಮ್ಮ ವೇದ ಕಾಲದಲ್ಲಿ, ಪುರಾಣ ಕಾಲದಲ್ಲಿ ಮೊದಲಿಂದ ಯಾವಾಗ ಕೆಲವೊಂದಿಷ್ಟು ಚೇಂಜಸ್ಗಳಾಗಿದೆ ಅಂತ ನಾವು ನೋಡ್ತಾ ಬಂದಿರತಕ್ಕಂಥ ಕಾಲವನ್ನು ನೋಡಿದರೆ, ಚಾಣಕ್ಯನ ಕಾಲದಲ್ಲಿ, ಚಂದ್ರಗುಪ್ತನ ಕಾಲದಲ್ಲಿ 450ನೇ ಇಸ್ವಿ ಇತ್ಯಾದಿ ಹಿಂದೆ ಹೋದಾಗ, ನಾವು ಅಷ್ಟು ವರ್ಷಗಳ ಹಿಂದೆ ಹೋದಾಗ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ತಂದಿದ್ದು. ಆದರೆ ಇದನ್ನು ಪುರಾಣ ಕಾಲದಲ್ಲಿ ಋಷಿಮುನಿಗಳು ಮೊದಲೇ ಕಂಡುಕೊಂಡಂತಹ ಒಂದು ವಿಶಿಷ್ಟವಾದ ವಿಷಯ ಅಂದರೆ ಅದು ಅಧಿಕ ಮಾಸ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾರು ನಿಷ್ಕಾಮವಾಗಿ ಭಗವಂತನ ಪ್ರೀತಿಗಾಗಿ ಮಾಡುವ ಸಣ್ಣ ಸಣ್ಣ ಪೂಜೆ ಪುನಸ್ಕಾರ ಸತ್ಕರ್ಮಗಳು ಮಹತ್ತರವಾದ ಫಲ ಕೊಡುವಂತಹ ಮಾಸ ಅಂದರೆ ಅದು ಅಧಿಕ ಮಾಸ. ಆಷಾಢ ತಡವಾಗಿ ಬರುತ್ತಾ? ಆಷಾಢ ಬಳಿಕ ಫಂಕ್ಷನ್ಸ್ಗಳನ್ನ ಮಾಡ್ಬೋದು. ಎಷ್ಟು ಡೇಟ್ ವರೆಗೆ ಫಂಕ್ಷನ್ಸ್ಗಳನ್ನ ಮಾಡ್ಬೋದು? ಇವಾಗ ನಾವು ಮಾಡ್ಲಿಕ್ಕೆ ಬರದೇ ಇರೋ ಸಮಯವನ್ನು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಮೊದಲೇದಾಗಿ. ತದನಂತರದಲ್ಲಿ ಆಷಾಢವನ್ನು ಕಳೆದುಕೊಂಡು ಮಾಡ್ತಕ್ಕಂತಹ ಪ್ರಸಂಗಗಳು ಅಂತ ಬಂದಾಗ, ಅದು ಈ ಬಾರಿ ಆಷಾಢ ಅಂತಕ್ಕಂಥದ್ದು ಆಗಸ್ಟ್ ತಿಂಗಳು 12ನೇ ತಾರೀಕಿಗೆ ಮುಕ್ತಾಯವಾಗುತ್ತೆ. ಅಂದರೆ ಅದು ಜುಲೈ 15ನೇ ತಾರೀಕಿಗೆ ಪ್ರಾರಂಭವಾಗಿ ಆಗಸ್ಟ್ ತಿಂಗಳ 12ನೇ ತಾರೀಕಿಗೆ ಆಷಾಢ ಮುಕ್ತಾಯವಾಗ್ತದೆ. ಆಷಾಢ ಕಳೆದುಕೊಂಡು ಮಾಡುವವರು ಆ ಸಂದರ್ಭದಲ್ಲಿ ಮಾಡಬಹುದು. ಅದಲ್ಲದೇ ಜೂನ್ 16ರಿಂದ ಮತ್ತು ಜುಲೈ 12ರವರೆಗೂ ಕೂಡ ಮಧ್ಯದಲ್ಲಿ ಒಂದು ವಿಶಿಷ್ಟವಾದಂತಹ ಅನುಕೂಲದ ಸಂದರ್ಭವೂ ಕೂಡ ಇದೆ, ನಿಜ ಜ್ಯೇಷ್ಠ ಮಾಸದ ದಿನಗಳು.